TV20 ಕನ್ನಡ ವಾಹಿನಿಗೆ ಸ್ವಾಗತ. ಇಂದು ನಕ್ಸಲರು ಮುಖ್ಯ ವಾಹಿನಿಗೆ ಬರ್ತಾ ಇರೋದು ತುಂಬಾ ಸಂತೋಷವಾಗ್ತಾ ಇದೆ ಅಂತ ನಕ್ಸಲ್ ನಾಯಕಿ ವನಜಾಕ್ಷಿಯ ಅತ್ತಿಗೆ ಯಶೋಧ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಈಗ ಶರಣಾದವರು ಅವರ ಮೇಲಿರುವ ಕೇಸುಗಳನ್ನ ಸರ್ಕಾರ ವಾಪಸ್ ಪಡೆಯುವ ಭರವಸೆ ಇಲ್ಲ ಎಂದಿದ್ದಾರೆ. ಶೃಂಗೇರಿ ತಾಲೂಕು. ನಾನು ವನಜಾಕ್ಷಿ ಅವರಿಗೆ ಅತಿಯಾಗಬೇಕು. ನಮ್ಮ ಅತ್ತೆ ಮಗ ವನಜಾಕ್ಷಿ. ಮತ್ತೆ ಈಗ ಅವರು ಬರ್ತಿದ್ದಾರೆ. ಏನು ನಾವು ಒಳಗಿಂದ ಬಿಟ್ಟು ಸಂವಿಧಾನಬದ್ಧವಾದ ಹೋರಾಟ ಮಾಡ್ತೀವಿ ಅಂತ ಈ ಕಡೆಗೆ ಬರ್ತಿದ್ದಾರೆ. ಅದು ನಮಗೆ ಖುಷಿ ಆಗ್ತಾ ಇದೆ. ಈಗ ಏನು ಹೇಳುತ್ತೆ ಕೇಸ್ ಏನು ಹಾಕಿದ್ದಾರೆ ಅದನ್ನೆಲ್ಲ ಮುಗಿಸ್ಕೊಂಡು ಅವರು ಇಲ್ಲಿ ಬಂದು ಕೇಸ್ ಮುಗಿಸ್ಕೊಂಡು ಹೊರಗಡೆ ಬಂದು ತಮ್ಮ ಹಕ್ಕಿಗಾಗಿ ಅವರು ಮೂಲಭೂತ ಸೌಲಭ್ಯಕ್ಕಾಗಿ ಅವರು ಹೋರಾಟ ಮಾಡಲಿ. ಅವ್ರ ಜೊತೆಗೆ ನಾವು ಇರ್ತೀವಿ ಅಂತಲೇ ನಾವು ಎಷ್ಟು ಸಮಯ ಆಯಿತು ಅವರನ್ನು ನೋಡಿ? ಅವರು ಹೋಗಿರೋದೊಂದು 2003-2004 ಹೋಗಿದ್ದಾರೆ. ಆ ನಂತರದಲ್ಲಿ ಮತ್ತೊಂದು ಕೇಸ್ ಹಾಕೊಂಡು ಹೊರಗಡೆ ಬಂದಿದ್ದರು. ಆ ನಂತರದಲ್ಲಿ ಬಂದು ಮತ್ತೆ ಹೋಗಿದ್ದಾರೆ. ಮತ್ತೆ ನೋಡಿಲ್ಲ. ನಾನೊಂದು 15-20 ವರ್ಷ ಆಯಿತು ಬಂದು ನೋಡಿ. ಆ ಭಾಗದಲ್ಲಿ ಆರಂಭದಲ್ಲಿ ಹೇಗಿತ್ತು ನಿಮಗೆ? ಇದು ಅಂದರೆ ಆರಂಭದಲ್ಲಿ ಇದು ಪ್ರಕರಣ ಹೇಳಬೇಕು ಅಂದರೆ ನಮ್ಗೆ ಇದನ್ನೇ ಹೇಳಬೇಕಾಗುತ್ತೆ. ನಾವು ಹೋರಾಟ ಮಾಡಿರೋದು ಯಾಕೆ ಅಂತೇಳಿ, ನಮ್ಮದು ಏನು ಬಡ ಕುಟುಂಬಗಳು ತುಂಬ ಇದ್ದು ನಮಗೆ ಮೂಲಭೂತ ಸೌಲಭ್ಯದಿಂದ ನಾವು ವಂಚನೆ ಆಗಿದ್ದು. ಅದೇ ಟೈಮಲ್ಲಿ ಮೀಸಲಾರಣ್ಯ ಅಂತ ಹೇಳ್ಕೊಂಡು ಬಂತು, ಮತ್ತು ರಾಷ್ಟ್ರೀಯ ಉದ್ಯಾನ ಅಂತ ಹೇಳಿ ಬಂತು. ಈ ಥರದೆಲ್ಲ ಹುಲಿ ಯೋಜನೆ ಅಂತ ಬಂತು. ಈ ಥರದೆಲ್ಲ ಯೋಜನೆ ಬಂದಾಗ ನಾವು ಸಂವಿಧಾನಬದ್ಧವಾದ ಹೋರಾಟದ ಚಳುವಳಿಗಳನ್ನ ಮಾಡ್ತಾ ಬಂದು ನಮ್ಮ ಸಂವಿಧಾನಬದ್ಧವಾದ ಹೋರಾಟಗಳು ಮಾಡ್ತಾ ಹೋದಾಗ ನಮಗೆ ಮೂಲಭೂತ ಸೌಕರ್ಯನೂ ಸಿಕ್ತು. ನಮ್ಮ ಮತ್ತೆ ನನಗೆ ಒಂದಷ್ಟು ಒಕ್ಕಲು ಏಳಿಸಬಾರ್ದು ಅಂತ ಸರ್ಕಾರದ ಆದೇಶನೂ ಸಿಕ್ತು. ಅದರ ಮೇಲೆ ನಾವು ಇದು ಎನ್ಕೌಂಟ್ರ್ ಆಗಿರೋದು. ನಾನೊಂದು ಮೀಟಿಂಗಿಗೆ ಹೋಗಿದ್ದೆ. ಆ ದಿನ ಬರೋಕ್ಕಾಗದೇ ಅಲ್ಲೇ ಉಳ್ಕೊಂಡಿದ್ವಿ. ಆವತ್ತು ಇದು ಎನ್ಕೌಂಟ್ರ್ ಆಯಿತು. ಆಗ ಅಜಿಮ ಪಾರ್ವತಿ ತಿಳ್ಕೊಂಡ್ರು. ನನಗೆ ಪೆಟ್ಟಾಗಿದೆ. ಈಗಲೂ ಕೂಡ ಕೊಂಡನು ಆ ಥರನೇ ಇದೆ. ಅದು ಒಂದು ಈಗ ವನಜಾಕ್ಷಿಯವರಿಗೆ ಅಂದರೆ ಅವ್ರ ಮೇಲೆ ಕೇಸ್ಗಳಿದ್ದಾವೆ. ಅವ್ರ ಕೇಸ್ಗಳನ್ನ ವಾಪಸ್ ತಗೋತೀವಿ ಅಂತ ಹೇಳಿದ್ದಾರೆ. ಅಂದರೆ ಹಿಂದೆ ಯಾರು ಕೇಸ್ ವಾಪಸ್ ತಗೋತೀವಿ ಅಂತ ಹೇಳಿದ್ರು ಸರ್ಕಾರ, ಅದು ತಗೊಂಡಿಲ್ಲ. ಅದೇ ರೀತಿ ಅದು ನನಗೆ ನಂಬಿಕೆ ಇಲ್ಲ. ಅದೇ ಹೇಳಿದೆ. ನನ್ನ ತಂಗಿ ಈಗ ಜೈಲಲ್ಲಿ 8 ವರ್ಷ ಆಯಿತು. ಈಗ ಒಂದು 8 ವರ್ಷಕ್ಕೆ ಕೇಸ್ ಮುಗಿಸ್ಬೋದಿತ್ತು. ಯಾಕೆಂದರೆ ಕೇಸ್ ವಾಪಸ್ ತಗೊಳ್ಳೋದಲ್ಲ, ಕೇಸ್ ಮುಗಿಸಿ ಅವಳಿಗೆ ಕೂಡ ಪೆಟ್ಟಾಗಿದ್ದು. ಅವಳದ್ದು ಈಗ ಇನ್ನೂ ಜೈಲಲ್ಲಿ 8.5 ವರ್ಷ ಆಯಿತು. ಇನ್ನೂ ಜೈಲಲ್ಲಿ ಇದ್ದಾರೆ. ಆ ಕೇಸು ಕೂಡ ಮುಗಿಸಿಲ್ಲ. ಹಾಗಾಗಿ ಇವ್ರದ್ದು ವನಜಾಕ್ಷಿ ಅವ್ರದ್ದು ಕೇಸ್ ಮುಗಿಸ್ತಾರೆ ಅಂತ ನನಗೇನು ಭರವಸೆ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.